ಸ್ಟೂಡೆಂಟ್ಸ್ ಎಲ್ಲರೂ ಕೇಳಿಸ್ಕೊಳ್ಳಿ, ಶೂ ಸಾಕ್ಸ್ ಬಿಚ್ಬಿಟ್ಟು ನೀಟಾಗಿ ಶೂ ರ್ಯಾಕ್ ಮೇಲೆ ಇಟ್ಬಿಟ್ಟು ಅದಾದಮೇಲೆ ಕಂಪ್ಯೂಟರ್ ಲ್ಯಾಬ್ ಒಳಗಡೆ ಎಂಟರ್ ಆಗಬೇಕಾಗಿರೋದು. ಓಕೆನಾ? ನವೀನ್, ಇವಾಗ ನಾನು ಏನು ಹೇಳಿದೆ? ಸಾಕ್ಸನ್ನು ಬಿಚ್ಚಬೇಕಂತ ತಾನೇ ಹೇಳಿದೆ. ಹೋಗು ಸಾಕ್ಸ್ನ ಬಿಚ್ಚು. ಮಾತೇ ಕೇಳಲ್ಲ ಅಂತಾರಪ್ಪ. ಚೇತನ್, ಯಾವ ಸಬ್ಜೆಕ್ಟ್ ನೋಟ್ ಕ್ಯಾರಿ ಮಾಡ್ತಿದ್ಯಾ? ಮ್ಯಾಥ್ಸ್. ನೀನು ಕಂಪ್ಯೂಟರ್ ಲ್ಯಾಬಿಗೆ ಬರ್ತಾ ಇರೋದು ಬೇರೆ ಸಬ್ಜೆಕ್ಟ್ ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕ? ಕ್ಲಾಸ್ಗೆ ಹೋಗಿ ಆ ನೋಟ್ನ ಇಟ್ಬಿಟ್ಟು ಕಂಪ್ಯೂಟರ್ ಟೆಕ್ಸ್ಟ್ ಬುಕ್ನ ತೊಗೊಬೋದು. ಯಾರಾದರೂ ಬೇರೆ ಸಬ್ಜೆಕ್ಟ್ ನೋಟ್ಸ್ ಕಂಪ್ಯೂಟರ್ ಲ್ಯಾಬಿಗೆ ತೊಗೊಬಂದು ಕಂಪ್ಲೀಟ್ ಮಾಡೋದು ನಾನು ನೋಡಿದ್ರೆ ಅವರಿಗೆ ಕಂಪ್ಯೂಟರ್ ಪೀರಿಯಡೇ ಇಲ್ಲ ಇನ್ಮೇಲೆ. ಮನೋಜ್, ನಾನು ನಿನಗೆ ಚೆಸ್ ಆಟಾಡೋ ಅಂತ ಹೇಳೋಣ ಕಂಪ್ಯೂಟರಲ್ಲಿ. ಸ್ಟುಪಿಡ್ ಫೆಲೋ, ಕ್ಲೋಸ್ ದ್ಯಾಟ್. ಸ್ಟೂಡೆಂಟ್ಸ್, ನೀವು ಕಂಪ್ಯೂಟರ್ ಲ್ಯಾಬಿಗೆ ಬರ್ತಾ ಇರೋದು ಚೆಸ್ ಆಟಾಡೋಕ್ಕೆ ಇಲ್ಲ ಪರ್ಪಲ್ ಪೇಸ್ ಆಟಾಡೋಕ್ಕಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್. HTML ಬಗ್ಗೆ ಕಲಿಯೋದಿದೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಗ್ಗೆ ಕಲಿಯೋದಿದೆ. ಯು ಮೇಡಮ್, ಲಿಸನ್ ಯು. ಆ CPU ಬಟನ್ನ ಕಾಲಲ್ಲಿ ಪ್ರೆಸ್ ಮಾಡ್ತಾರಾ? ಇದೇನು ನಿನ್ನ ಮನೆ CPU ಅಂತ ಅನ್ಕೊಂಡಿದ್ಯಾ? ದಿಸ್ ಇಸ್ ಸ್ಕೂಲ್ ಪ್ರಾಪರ್ಟಿ. ನೀಟಾಗಿ ಯೂಸ್ ಮಾಡಬೇಕು. ಕೈಯಲ್ಲಿ ಪ್ರೆಸ್ ಮಾಡೋ ಆ ಬಟನ್ನ. ಎಲ್ಲರೂ ರೋಲ್ ನಂಬರ್ ವೈಸ್ ಕೂತ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆಲ್ಲ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಯರ್ ಕ್ಲಾಸ್ ರೂಮ್, ದಿಸ್ ಇಸ್ ಕಂಪ್ಯೂಟರ್ ಲ್ಯಾಬ್. ಓಕೆ? ಆ್ಯಂಡ್ ಆಲ್ಸೋ ರಿಮೆಂಬರ್, ಒಂದು ಸಿಸ್ಟಮ್ ಮುಂದೆ 2 ಸ್ಟೂಡೆಂಟ್ಸ್ ಕೂತ್ಕೊಬೇಕು. ಐ ರಿಪೀಟ್ ಅಗೇನ್, ಒಂದು ಸಿಸ್ಟಮ್ ಮುಂದೆ 2 ಸ್ಟೂಡೆಂಟ್ಸ್ ಕೂತ್ಕೊಬೇಕು. ಸ್ಟೂಡೆಂಟ್ಸ್, ಇನ್ನು 2 ನಿಮಿಷದಲ್ಲಿ ಬೆಲ್ ರಿಂಗ್ ಆಗುತ್ತೆ. ನೀವು ಮಾಡಿರೋ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಸೇವ್ ಮಾಡಿಬಿಟ್ಟು ಸಿಸ್ಟಮ್ನ ಶಟ್ ಡೌನ್ ಮಾಡಿ. ನಾನು ಹೇಳ್ಕೊಟ್ಟಿದ್ದೀನಲ್ವಾ, ಆ ಪ್ರೊಸೀಜರಲ್ಲೇ ನೀವು ಸಿಸ್ಟಮ್ನ ಶಟ್ ಡೌನ್ ಮಾಡಬೇಕು. ಮಾಡಿ.